ಇನ್ನೊಬ್ಬರಿಗೆ ತೊಂದರೆ ಕೊಡದೆ, ನೋವು ಮಾಡದೆ, ಕಾನೂನುಬದ್ಧವಾಗಿ ಸಂಸ್ಕಾರಯುತವಾಗಿ ವ್ಯಾಪಾರ ನಡೆಸುವುದೇ ಆರ್ಯವೈಶ್ಯ ಸಮಾಜದ ನೈಜ ಧರ್ಮ ಎಂದು ಮೈಸೂರಿನ ಸ್ವರ್ಣ ನೃಸಿಂಹದತ್ತ ಸಾಯಿ ಪೀಠಿಕಾ ಸೇವಾ ಟ್ರಸ್ಟ್ ಸಂಸ್ಥಾಪಕ ಶ್ರೀ ಅರ್ಜುನ ಅವಧೂತ ಮಹಾರಾಜರು ಹೇಳಿದರು. ಭಾನುವಾರ ಸಂಜೆ ಬೇಲೂರು ಪಟ್ಟಣದ ಪೇಟೆ ಶ್ರೀ ಕನಿಕಾಪರಮೇಶ್ವರಿ ದೇವಸ್ಥಾನದಲ್ಲಿ ಆರ್ಯವೈಶ್ಯ ಮಂಡಳಿಯಿಂದ ಆಯೋಜಿಸಿದ್ದ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ವಾಸವಿ ತಾಯಿ ಎಲ್ಲರಿಗೂ ತಾಯಿ. ಆರ್ಯವೈಶ್ಯ ಸಮಾಜ ಒಗ್ಗಟ್ಟಿನಿಂದ ಧರ್ಮ, ಸಂಸ್ಕೃತಿ ಹಾಗೂ ಸಮಾಜಮುಖಿ ಕಾರ್ಯಗಳೊಂದಿಗೆ ಮುಂದೆ ಸಾಗ್ತಾ ಇದೆ ಎಂದು ಹೇಳಿದರು. ನೂತನ ಅಧ್ಯಕ್ಷರು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಬೇಕೆಂದು ಸಲಹೆಯನ್ನ ನೀಡಿದರು. ಧರ್ಮದ ವಿರುದ್ಧ ಮಾತಾಡುವಂಥದ್ದಲ್ಲ, ನಮ್ಮ ಚಿಂತನೆ ಇರ್ತಕ್ಕಂಥದ್ದು ಒಂದೇ, ಎಲ್ಲರಲ್ಲೂ ಪ್ರೀತಿ ಸಹಬಾಳ್ವೆಯನ್ನು ಮೂಡಿಸುವಂಥದ್ದು. ನಾವು ಹುಟ್ಟಿರ್ತಕ್ಕಂಥದ್ದೇ ಅದು. ನಮ್ಮ ಹಿಂದುತ್ವ ಬೆಳೀತಾ ಇರ್ತಕ್ಕಂಥದ್ದೇ ಅದು. ನಮ್ಮ ಹಿಂದೂಗಳಲ್ಲಿ ಕ್ರೈಸ್ತರಿದ್ದಾರ, ಮುಸಲ್ಮಾನರಿದ್ದಾರ ಅನ್ನುವಂಥ ಪ್ರಶ್ನೆ ಇಲ್ಲ. ಯಾಕೆ ಅಂತಂದ್ರೆ ಸಾವಿರಾರು ವರ್ಷಗಳ ಕಾಲದ ಹಿಂದೆ ಅವರು ಕೂಡ ನಮ್ಮವರೇ. ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ, ಆರ್ಯವೈಶ್ಯ ಮಂಡಳಿ ಸಮಾಜಮುಖಿ ಕಾರ್ಯವನ್ನ ಮಾಡ್ತಾ ಇದ್ದು, ತಾವು ಜಾತಿ ಧರ್ಮ ಭೇದವಿಲ್ಲದೆ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸ್ತಾ ಇರುವುದಾಗಿ ಹೇಳಿದರು. ಮುಂದಿನ ದಿನಗಳಲ್ಲಿ ಆರ್ಯವೈಶ್ಯ ಮಂಡಳಿಯೊಂದಿಗೆ ಇನ್ನಷ್ಟು ಕೆಲಸಗಳನ್ನ ಮಾಡುವುದಾಗಿ ಭರವಸೆಯನ್ನ ನೀಡಿದರು. ನಾನು ಸಮಾಜಕ್ಕೆ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಒಂದಿಷ್ಟು ಹಿಂದೆ ಸಮಾಜವನ್ನು ಎಲ್ಲ ಒಂದು ಕಡೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು, ವ್ಯಾಪಾರಸ್ಥರಿಗೆ ಹಿಂಸೆಯನ್ನು ಕೊಡ್ತಕ್ಕಂಥದ್ದು ಇದು ಹಿಂದೆ ಆಗ್ತಾ ಇತ್ತು ಅಂತಕ್ಕಂಥ ಸಮಾಜದವರು ಯಾರು ಹೇಳಿಲ್ಲ. ನನಗೆ ಬೇರೆ ವಲಯದವರು ಹೇಳ್ತಾ ಇದ್ರು. ಆದರೆ ನನಗೆ ಅವಕಾಶ ಸಿಕ್ಕಿದಾಗ ಸ್ವಾಮೀಜಿ, ಸಮಾಜದ ಬಗ್ಗೆ ಯಾರೂ ಸಹ ಬರಬಾರ್ದು, ವ್ಯಾಪಾರಸ್ಥರಿಗೆ ತೊಂದರೆಯನ್ನು ಕೊಡಬಾರ್ದು, ನಿಮ್ಮ ಜೊತೆ ನಾನಿದ್ದೀನಿ ಅಂತಕ್ಕಂಥ ಧೈರ್ಯವನ್ನು ತುಂಬಿ ಇವತ್ತು ಸಮಾಜದ ಒಂದು ನಿಟ್ಟುಸಿರಿನಿಂದ ಯಾವುದೇ ಭಯ ಭೀತಿ ಇಲ್ಲದಂಗೆ ಚನ್ಕೇಶ್ವರನ ಆಶೀರ್ವಾದದಿಂದ, ಕನ್ನಿಕಾ ಪರಮೇಶ್ವರ ಆಶೀರ್ವಾದದಿಂದ ಇವತ್ತು ಬೇಲೂರಲ್ಲಿ ವ್ಯಾಪಾರಸ್ಥರಾಗಿ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈ ಕಾರ್ಯಕ್ರಮದಲ್ಲಿ ಆರ್ಯವೈಶ್ಯ ಮಹಾಸಭೆ ಹಾಗೂ ಜಿಲ್ಲಾ, ರಾಜ್ಯ ಮಟ್ಟದ ಪದಾಧಿಕಾರಿಗಳು, ನೂತನ ಮಂಡಳಿ ಸದಸ್ಯರು ಮತ್ತು ಗಣ್ಯರು ಉಪಸ್ಥಿತರಿದ್ದರು.